ಪುರುಷೋತ್ತಮನ ಪ್ರಸಂಗ. ನಮಗೆ ಜೋರಾಗ ಓಕೆ ಮಾತಾಡಿ ಸರ್. ಪುರುಷೋತ್ತಮನ ಪ್ರಸಂಗ ನಮಗೆ ಬೇರೆ ಒಂದು ಪ್ರಾಂತ್ಯಕ್ಕೆ ಮತ್ತು ಬೇರೆ ಒಂದು ಸೊಗಡಿಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಅದಕ್ಕೆ ಈ ಟೀಮೇ ಸಾಕ್ಷಿ. ಈ ಸಿನಿಮಾದ ನಿರ್ದೇಶಕರು ದೇವದಾಸ್ ಕಪ್ಪಿಕಾಡವರ ದಿಗ್ದರ್ಶನದಲ್ಲಿ ಆಗ್ತಾ ಇರುವಂಥದ್ದು. ಆಮೇಲೆ ಈ ಹುಡುಗನ ಬಗ್ಗೆ ನಾನು ಹೇಳಲೇಬೇಕು. ಆ್ಯಕ್ಚುಲಿ ಎಷ್ಟು ಸಟಲ್ಡಾಗಿ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಮೆಚ್ಯೂರ್ಡಾಗಿ ಆ ಪಾತ್ರವನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ನೀವು ಇಲ್ಲಿಯವರು, ನಿಮ್ಮ ಬೆಂಗಳೂರು ನೋಡಿ, ಅವರು ಬೆಂಗಳೂರಿನವರು, ಮಂಗಳೂರಿನ ಕನ್ನಡವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಈ ಇಡೀ ತಂಡ ನಮ್ಮನ್ನು ಆ ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದೆ. ಒಂದು ಫೀಲ್ ಗುಡ್ ಫಿಲಮ್, ಎಲ್ಲರ ಪಾತ್ರದ ವಿಚಾರವಾಗಿಯೂ ಕೂಡ. ಆ್ಯಂಡ್ ಈ ಸಿನಿಮಾದ ನಿರ್ಮಾಪಕರಿಗೆ ನಾನು ಖಂಡಿತವಾಗ್ಲೂ ಅವರನ್ನು ನಾನು ಮೆಚ್ಕೊಳ್ಳೇಬೇಕು. ಯಾಕಂತಂದರೆ ತಮ್ಮ ಮಗನ್ನ ಈ ಥರದ ಒಂದು ಪ್ರಯತ್ನ ಇದೆ. ಯಾಕಂತಂತಂದರೆ ಒಂದು ಪ್ರಾಂತ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲಿ ಭಾಷೆ ಆಗುತ್ತೆ ಮತ್ತು ಅಲ್ಲಿಯ ಸ್ಲ್ಯಾಂಗ್ ಬರ್ತದೆ. ಸೊ ಇದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿರುವಂಥ ಸಿನಿಮಾ. ಆ್ಯಂಡ್ ಭಾಳಷ್ಟು ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಮ್ಯಾಟ್ರಾಗಲಿ ಏನೇನಾಗುತ್ತೆ ಅಂತನ್ನುವಂಥದ್ದು ಎಷ್ಟು ಕಷ್ಟ, ನಮಗೆ ಭಾಳ ಸುಲಭ ಅಂತ ಅಂದ್ಕೊಳ್ತೀವಿ ನಾವು, ಬಟ್ ಅದಲ್ಲ. ಅದು ಅಲ್ಲೇನೇನು ಫ್ರಾಡ್ಗಳಾಗುತ್ತೆ ಅಂತನ್ನೋವಂಥದ್ರ ವಿಚಾರವಾಗಿ ತುಂಬ ಚೆನ್ನಾಗಿರೋವಂಥ ಒಂದು ಟ್ರಾವೆಲ್. ಮೆಸೇಜ್ ಹೇಳುತ್ತೆ, ಫನ್ ಇದೆ, ಫ್ಯಾಮಿಲಿ ಸಿನಿಮಾ. ಖಂಡಿತವಾಗಲೂ ಈ ಥರದ ಒಂದು ಹೊಸ ಯುವಕರಿಗೆ, ಹೊಸ ಪ್ರತಿಭೆಗಳಿಗೆ ಇತ್ತೀಚಿನ ದಿವಸಗಳಲ್ಲಿ ಕನ್ನಡಾಭಿಮಾನಿಗಳು ಬೆನ್ನು ತಟ್ಟಿದ್ದಾರೆ. ಆ ಸಾಲಿನಲ್ಲಿ ಈ ಥರದೊಂದು ಈ ಸಿನಿಮಾ ಸೇರಲಿ ಅಂತ ಅನ್ನುವಂಥದ್ದು ನನಗೆ. ಮತ್ತು ಈ ತಂಡ ಮತ್ತೆ ಸಿನಿಮಾ ಮಾಡ್ತಾ ಇರಲಿ, ಯಶಸ್ವಿ ಸಿನಿಮಾ ಮಾಡ್ತಾ ಇರಲಿ ಅಂತ ಅನ್ನುವಂಥದ್ದು ನನ್ನ ಕೋರಿಕೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಪ್ರಸಾದ್. ಥ್ಯಾಂಕ್ ಯು. ಒಳ್ಳೆಯದಾಗಿ. ನಮಸ್ಕಾರ. ತುಂಬ ಚೆನ್ನಾಗಿತ್ತು. ನನಗೆ ಹೊಸದು ಅನಿಸಿದ್ದೇ ನನಗೆ ಅದು. ಬಿಕಾಸ್ ಪರ್ಸ್ನಲಿನೂ ಕೂಡ ನನಗೆ ಆ ಮಂಗಳೂರಿನ ಕನ್ನಡ ನನಗೆ ಭಾಳ ಇಷ್ಟ. ಸೊ ನಾನು ಬೇಗ ಕನೆಕ್ಟ್ ಆಗಿಬಿಡ್ತೀನಿ. ಸೊ ಇವ್ರು ಟ್ರೈಲರಲ್ಲೇ ಅದನ್ನು ಮಾಡಿದ್ರು. ಅಧ್ಯಕ್ಷರು ಎಲ್ಲನೂ ಹೇಳಿದ್ದಾರೆ. ಅದರ ನಿಮ್ಮ ಕಡೆಯಿಂದ ಹೇಳಬೇಕು. ಪುರುಷೋತ್ತಮನ ಪ್ರಸಂಗ ಅಲ್ಲ, ಇವರು ಮಾತಾಡಲಾ? ಬನ್ನಿ ಮೇಡಮ್, ಬನ್ನಿ. ಪುರುಷೋತ್ತಮನ ಪ್ರಸಂಗ ಓಕೆನಾ? ಪುರುಷೋತ್ತಮನ ಪ್ರಸಂಗ ಸರ್ ಮುಗೀತಲ್ಲ ನಡ್ರಿ ನೀವು. ಪುರುಷೋತ್ತಮನ ಪ್ರಸಂಗ ನಿಜಕ್ಕೂ ಒಂದು ಒಳ್ಳೆ ಚಿತ್ರ, ಒಂದು ಫ್ಯಾಮಿಲಿ ಎಲ್ಲ ಕೂತು ನೋಡೋಂಥ ಚಿತ್ರ. ರಾಷ್ಟ್ರಕೂಟ ಪಿಕ್ಚರ್ಸ್ ನಮ್ಮ ರವಿ ಸರು ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಫಸ್ಟ್ ಟೈಮ್ ಹೀರೋ ಮಾಡಿದ್ದಾರೆ, ಅವರ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಫಸ್ಟ್ ಟೈಮ್ ಅಂತ ಎಲ್ಲೂ ಅನಿಸಲ್ಲ ನಿಜವಾಗ್ಲೂ. ಏಕೆಂದರೆ ಒಂದು ಅನುಭವ ಇರೋ ಕಲಾವಿದರ ಥರ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಅವರು ಅಷ್ಟೇ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾಮಿಡಿ, ಒಂಥರ ಕ್ಲಾಸ್ ಕಾಮಿಡಿ ಇದೆ ಇದರಲ್ಲಿ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಯಾಕೆಂದರೆ ಯೂತ್ಸ್ಗಳಿಗೆ ಯೂಶಲಿ, ಯಾಕೆಂದರೆ ನಾವು ಇಲ್ಲೇನು ಮಾಡೋಕ್ಕಾಗಲ್ಲ, ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಎಷ್ಟು ಮೋಸಗಳಿದೆ ಅನ್ನೋ ತುಂಬ ನೀಟಾಗಿ ತೋರಿಸಿದ್ದಾರೆ. ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ. ಇದೇ ಶುಕ್ರವಾರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ. 1ನೇ ತಾರೀಕು ಈ ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡ್ರಿ. ಕನ್ನಡ ಚಿತ್ರಗಳಿಗೆ ಆರಿಸಿ ಆಶೀರ್ವಾದ. ನಮಸ್ತೆ.